ورحمة الله وبركاته. الحمد لله رب العالمين، والصلاة والسلام على رسوله الكريم. أما بعد، قال الله تعالى: فأعوذ بالله من الشيطان الرجيم، بسم الله الرحمن الرحيم. وسيق الذين اتقوا ربهم إلى الجنة زمرا حتى إذا جاءوها وفتحت أبوابها وقال لهم خزنتها سلام عليكم طبتم فادخلوها خالدين. ವೇದಿಕೆಯ ಮೇಲೆ ಆಸೀನರಾದಂತಹ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರರೇ, ಇವತ್ತಿನ ಈ ಸಲನ ಮುಷ್ತರಕ ಇಜ್ಲಾಸಿನಲ್ಲಿ ನನ್ನ ಭಾಷಣದ ವಿಷಯ ಪರಲೋಕದ ಒಳಿತಿಗಾಗಿ ನಾವೇನು ಮಾಡಿದ್ದೇವೆ. ಮಾನ್ಯರೇ, ಮನುಷ್ಯರು ಮರಣವಿಲ್ಲದ ಜೀವನವನ್ನು ಅಗಲಿಸುವವರಾಗಿದ್ದಾರೆ. ಆದರೆ ಅವನ ಅಗತ್ಯಗಳಿಗೆ ಕೋಣೆ ಎಂಬುದಿಲ್ಲ. ಒಂದು ಅಗತ್ಯ ಮುಗಿದ ನಂತರ ಮತ್ತೊಂದು, ಅದು ಮುಗಿದ ಬಳಿಕ ಇನ್ನೊಂದು, ಹೀಗೆ ಮರಣದ ತನಕ. ಕಲಿಯುವ ಕಾಲದಲ್ಲಿ ಒಂದು ಉದ್ಯೋಗ ನಡೆಸಬೇಕೆಂಬ ಆಗ್ರಹ, ಕೆಲಸ ಸಿಕ್ಕಿದ ನಂತರ ಕುಟುಂಬ, ನಂತರ ಮನೆ, ವಾಹನೆ, ಮಕ್ಕಳು, ಮಕ್ಕಳಿಗೆ ಉನ್ನತ ಶಿಕ್ಷಣ, ಉದ್ಯೋಗ, ವಿವಾಹ, ಮಕ್ಕಳು, ಹೀಗೆ ಮೇರೆಗಳಿಲ್ಲದ ವಿಲಾಸಗಳು. ಮನುಷ್ಯನಿಗೆ ಮರಣವಿಲ್ಲ ಎಂದು ಹೇಳಿದರೆ ಯಾರಾದರೂ ನಂಬಬಹುದೇ? ಇಲ್ಲ. ಅದು ದೇವಸ್ಥಾನಗಳಿಗೆ ಕೂಡ ಅಂಗೀಕರಿಸುವ ವಾಸ್ತವಿಕತೆಯಾಗಿದೆ. ಜನಿಸಿದರೆ ಮರಣ ಖಚಿತ. ಮರಣದಿಂದ ರಕ್ಷಣೆ ಹೊಂದುವ ಯಾವುದನ್ನು ಕಂಡು ಹಿಡಿಯಲು ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ, ಮುಂದೆ ಸಾಧ್ಯವಾಗುವುದೂ ಇಲ್ಲ. ಅಲ್ಲಾಹನು ಹೇಳ್ತಾನೆ, ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಎಲ್ಲ ದೇಹವು ಮರಣವನ್ನು ಆಸ್ವಾದಿಸುವುದು. ಮರಣದ ವಿಷಯದಲ್ಲಿ ಮೊದಲು ಸಹಬಡಬೇಕೆಂಬ ವ್ಯವಸ್ಥೆಯಿಲ್ಲ. ತಂದೆ ಜೀವಿಸುತ್ತಿರುವಾಗ ಮಗ, ತಾತನಿಗಿಂತ ಮೊದಲು ಮಕ್ಕಳು, ರೋಗಿಗಿಂತ ಮುಂಚೆ ಆರೋಗ್ಯವಂತ, ಹೀಗೆ ನಾವು ಹಲವು ಮರಣಗಳಿಗೆ ಸಾಕ್ಷಿಯಾಗುತ್ತಿದ್ದೇವೆ. ಅಲ್ಲಾಹನು ಹೇಳ್ತಾನೆ, ಐನಮಾ ತಕೂನು ಯುದ್ರಿಕುಮುಲ್ ಮೌತ್ ವಲೌ ಕುಂತುಂ ಫೀ ಬುರೂಜಿನ್ ಮುಶಯ್ಯದ. ಮರಣವು ನೀವು ಎಂತಹ ಭದ್ರಕೋಟೆಗಳಾಗಿದ್ದರೆ ಮಾನ್ಯರೇ, ಸ್ವರ್ಗವು ಸುಂದರವಾಗಿದೆ, ಕೇಂದ್ರವಾಗಿದೆ. ಅದು ಯಾವುದೇ ಕಣ್ಣು ವೀಕ್ಷಿಸದ, ಯಾವುದೇ ಕಿವಿ ಅಲಿಸಿದ ವರ್ಣನೆ ಮತ್ತು ಭಾವನೆಗೆ ಆನಂದಾನುಭೂತಿಯ ಲೋಕವಾಗಿದೆ. ಆ ಸ್ವರ್ಗವನ್ನು ಪ್ರವಾದಿಗಳು, ಸತ್ಯಸಂಧರು ಅಲ್ಲಾಹನ ಮಾರ್ಗದಲ್ಲಿ ಉತ್ತರಪದವರ ಜನರಿಗಾಗಿ ಇದೆ. ಅಲ್ಲಾಹನು ಹೇಳ್ತಾನೆ, ವಸೀಕಲ್ ಲಜೀನ ತಖೌ ರಬ್ಬಹುಂ ಇಲಲ್ ಜನ್ನತಿ ಸುಮರಾ ಹತ್ತಾ ಇಜಾ ಜಾಅುಹಾ ವಫತಿಹತ್ ಅಬ್ವಾಬುಹಾ وقال لهم خزنتها سلام عليكم طبتم فادخلوها خالدين. ತಮ್ಮ ಪ್ರಭುವಿನ ಬಯಸಿಕೊಂಡು ಜೀವಿಸಿದವರನ್ನು ಗುಂಪು ಗುಂಪುಗಳಾಗಿ ಸ್ವರ್ಗದ ಕಡೆಗೆ ಒಯ್ಯಲಾಗುವುದು. ಅವರ ಅಲ್ಲಿಗೆ ತಲುಪುವಾಗ ಆದರೆ ದ್ವಾರಗಳು ಉತ್ತರವಿರುತ್ತವೆ, ನಿಮಗೆ ಸಲಾಮ್ ಮಾಡಿ. ಇಹಲೋಕ ಜೀವನದಲ್ಲಿ ಪಾಲಿಸತಕ್ಕ ಮತ್ತು ಶ್ರದ್ಧೆಯ ಆಧಾರದಲ್ಲಿ ಸ್ವರ್ಗದಲ್ಲಿ ಪದವಿಯಲ್ಲಿ ವ್ಯತ್ಯಾಸವಾಗುತ್ತದೆ. ಸ್ವರ್ಗದಲ್ಲಿ ಅತ್ಯುನ್ನತ ಪದವಿ ಜನ್ನತುಲ್ ಫಿರ್ದೌಸ್ ಆಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಿಮಗೆ ಕಲಿಸಿಕೊಟ್ಟಿದ್ದಾರೆ. ಅಲ್ಲಾಹನು ಹೇಳುತ್ತಾನೆ, ವಮನ್ ಯಅತಿಹಿ ಮುಅ್ಮಿನನ್ ಖದ್ ಅಮಿಲ ಸ್ಸಾಲಿಹಾತಿ ಫೌಲೈಕ ಲಹುಂ ದರಜಾತುಲ್ ಊಲಾ. ಅವನ ಸನ್ನಿಧಿಯಲ್ಲಿ ಸತ್ಯ ವಿಶ್ವಾಸಿಯ ಮೇಲೆಯಲ್ಲಿ ಹಾಜರಾಗುವನು ಯಾರು, ಇಂತಹವರಿಗೆ ಉನ್ನತ ಸ್ಥಾನಗಳಿವೆ. ಅಲ್ಲಾಹನು ಪ್ರಾರ್ಥನೆ ಮಾಡಿ, ಅಲ್ಲಾಹ್ ನಮಗೆಲ್ಲರಿಗೂ ಜನ್ನತುಲ್ ಫಿರ್ದೌಸ್ನಲ್ಲಿ ಹೋಗುವ ತೌಫೀಕ್ ನೀಡಲಿ. ಆಮೀನ್. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.